ತಿದ್ದುಪಡಿ ಆಗಬೇಕು, ಇಂಪ್ಲಿಮೆಂಟೇಷನ್ ಆಗೋ ತನಕ ಬ್ಯಾಕ್ಲಾಗ್ ಕೆಲಸಗಳು, ಹೊಸ ಕೆಲಸಗಳು ಎಲ್ಲ ಒಂದೇ ಸರಿ ಎಲ್ಲ ಹೊರಗಡೆ ಬರ್ತವೆ. ಈ ವಲಯ ಸಮಾಜದವ್ರು ಏನಾದ್ರು ಬಂದು ಮಾದಿಗ ಸಮಾಜದಲ್ಲಿ ಅಧಿಕಾರ ತಗೊಂಡಿದ್ರೆ ಮಾದಿಗ ಸಮಾಜಕ್ಕೆ ಒಂದ್ ಕವಡೆ ಕಾಸು ಸಿಕ್ಕಲ್ಲ. ಇದ್ರಲ್ಲಿ ಕವಡೆ ಕಾಸು ಸಿಕ್ಕದಿಲ್ಲ, ಎಲ್ಲ ಕೂಡ ದೋಚ್ಕೊಂಡು ಹೋಗ್ತಾರೆ. ಇತರನೇ ಯಾರು ಮಾದಿಗರಿಗೆ ಸಿಗೋದಿಲ್ಲ. ಹಾಗಾಗಿ ಸರ್ಕಾರ ಎಚ್ಚೆತ್ಕೊಂಡು ಇಮಿಡಿಯೇಟ್ ಆಗಿ ಏನು AKAD ಏನೇನಿದೆ ಅದು ಸೆಗ್ರಿಗೇಟೆಡ್ ಆಗಿ ಮಾದಿಗ ಸಮಾಜಕ್ಕೆ ಆ ಏನು ಅಧಿಕಾರ ಮತ್ತೆ ಅನುಕೂಲ ಇದೆ ಅದನ್ನ ರಕ್ಷಣೆ ಮಾಡಬೇಕು. ಮತ್ತೆ ಮಾದಿಗರ ಅಲ್ಲದೆ ಈ ವಲಯರವರು ಈ ಗುಂಪಲ್ಲೂ ಬಂದು ತಗೊಂಡು ಮಾದಿಗರ ರೊಕ್ಕ ತಗೊಳ್ಳೋಂಥದ್ದು ಸಂದರ್ಭ ಬಂತು ಅಂದ್ರೆ ಸರ್ಕಾರ ಅದಕ್ಕಿಂತ ದೊಡ್ಡ ಮೋಸ ದ್ರೋಹ ಮಾಡೋದು ಇನ್ನೊಂದಿರೋದಿಲ್ಲ. ಅದಕ್ಕೆ ನಾವು ಹೇಳೋದು ಮೊದಲನೇ ದಿನದಿಂದನೂ ಈ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮಾಜದ ವಿರೋಧಿ ಸರ್ಕಾರ. ಈ HC ಮಾದೇವಪ್ಪನವ್ರ ಸಮಾಜ ಕಲ್ಯಾಣ ಇಲಾಖೆಯವರು ಈ ಮಾದಿಗ ಸಮಾಜದ ನಂಬರ್ 1 ವೈರಿ ಅಂತ. ಇವ್ರು ಬಹಳಷ್ಟು ಕುತಂತ್ರ ಮಾಡಿದ್ರು. ಜನಸಂಖ್ಯೆನಲ್ಲಿ ಮಾದಿಗರಿಗಿಂತ ವಲಯರ್ ಜಾಸ್ತಿ ಅಂತ ಏನ್ ತಿಪ್ಪರ್ ಲಾಗ ಹೊಡ್ಕೊಂಡ್ರು ಆಗ್ಲಿಲ್ಲ. ಅಂದ್ರೂ ಕೊನೆಗೆ 1,60,000 ಚಿಲ್ಲರೆ ಅಷ್ಟು ಲೀಡ್ ತಗೊಳಂಗೆ ನೀವೇ ಹೆಂಗ್ ಬೇಕಂಗೆ ಮಿಕ್ಸ್ ಅಂಡ್ ಮ್ಯಾಚ್, ಯಾವ ಕಾನೂನು ಮಾನ್ಯತೆ ಇಲ್ಲ ಏನಿಲ್ಲ, ನೀವೇ ಮಿಕ್ಸ್ ಮಾಡ್ಕೊಬಿಟ್ರಿ. ನಾಗಮೋಹನ್ ದಾಸ್ ಅವ್ರು ಮಾಡಿದ್ದು 7 ಲಕ್ಷ ವ್ಯತ್ಯಾಸ ಆಯಿತು. ನೀವು ಅದನ್ನು ತಗೊಂಡ್ಬಂದು 1,60,000ಕ್ಕೆ ಮಾಡಿದ್ರಿ. ನಿಮಗೆ ಯಾವ ಕಮಿಷನ್ ಕೂಡ ವಲಯ ಸಮಾಜಕ್ಕೆ 6% ಕೊಟ್ಟಿರಲಿಲ್ಲ. ಈ ಸಿದ್ದರಾಮಯ್ಯ ಸರ್ಕಾರನೇ ಹಿಂಗೆಲ್ಲ ಯಾವ್ಯಾವುದೋ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿ ಕಾನೂನು ಬಾಹಿರವಾಗಿ ಮಾಡಿ ವಲಯ ಸಮಾಜಕ್ಕೆ 6% ಕೊಟ್ಟಿದ್ದೀರಾ. ಇಲ್ಲಾಂದ್ರೆ ಹೆಂಗೆ ಕೊಡ್ತೀರಾ ನೀವು 6%? ಹೆಂಗೆ ಕೊಡ್ತೀರಾ? ಇಲ್ಲಿವರೆಗೂ ಹಿಂದೆ ಇದ್ದಂತ ಯಾವ ಕಮಿಷನ್ನು ಸಹ ಮಾದಿಗರಿಗೆ ಸರಿ ಸಮಾನವಾಗಿ ಯಾವುದೇ ತರ ಪರ್ಸೆಂಟೇಜು ಕೊಟ್ಟಿರಲಿಲ್ಲ. ಮೊದಲು ಸದಾಶಿವ ಕೊಟ್ಟಿದ್ದು 6,5,3,1, ಮಾಧುಸ್ವಾಮಿ ಅವರು ಕೊಟ್ಟಿದ್ದು 6,5,4,1. ಈ ಎರಡೂ ಕಮಿಷನ್ ನಲ್ಲುವೆ ಮಾದಿಗರು ಜನಸಂಖ್ಯೆಯಲ್ಲೂ ನಂಬರ್ 1 ಇದ್ರು, ಪರ್ಸೆಂಟೇಜ್ ತಗೊಳ್ಳೋದ್ರಲ್ಲಿ ನಂಬರ್ 1 ಇದ್ರು. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಹೆಡೆಡ್ ಬೈ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ HC ಮಾದೇವಪ್ಪ ಎಲ್ಲ ಕುತಂತ್ರ ಮಾಡಿದ್ರು ಜನಸಂಖ್ಯೆ ತಪ್ಸಕ್ಕಾಗ್ಲಿಲ್ಲ. ಆದ್ರೆ ಪರ್ಸೆಂಟೇಜ್ ನಲ್ಲಿ ಮಾದಿಗರ ಜೊತೆ ಜೋಡಿಸ್ಬಿಟ್ಟು ವಲಯರ್ಡುವೆ ಒಂದು ದೊಡ್ಡ ಮಟ್ಟದ ಮೋಸ ಅನ್ಯಾಯ ಮಾದಿಗ ಸಮಾಜಕ್ಕೆ ಮಾಡಿದ್ದಾರೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಉಗ್ರವಾದಂತ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ನಿಮಗೆ. ಇಮ್ಮಿಡಿಯೇಟ್ ಆಗಿ ಅದನ್ನ ರೆಡಿ ಮಾಡಿ. ಇದೇನಾದ್ರು ರೆಡಿ ಮಾಡದೆ ವಲಯ ಸಮಾಜದವರೇ ಮಾದಿಗರ ಗುಂಪಿನಲ್ಲಿ ಅಧಿಕಾರ ತಗೊಳ್ಳುವಂತ ಸನ್ನಿವೇಶಗಳು ಉದ್ಭವ ಆದ್ರೆ ರಾಜ್ಯಾದ್ಯಂತ ಮತ್ತೆ ಸರ್ಕಾರದ ವಿರುದ್ಧ ಹೋರಾಟನ ಹಮ್ಮಿಕೋಬೇಕಾಗತ್ತೆ ಅಂತ ನಮ್ಮ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆಯಿಂದ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಅಲ್ಲ, ಮಾದೇವಪ್ಪನವರು ಮೇಲ್ ನೋಡಕ್ಕೆ ಮಾತ್ರ ದಲಿತರ ಪರ ಅಂತ ಕಾಣಿಸ್ಕೋತಾರೆ ಅಷ್ಟೇನೆ. ಅವರು ಪಕ್ಕಾ ಜಾತಿವಾದಿ. ಅವರು ಅವರ ಜಿಲ್ಲೆನಲ್ಲಿ ನೀವು ಸರ್ಕಾರಿ ಕಚೇರಿಗಳಲ್ಲಿ ವಲಯರಷ್ಟು ಮಾದಿಗರಷ್ಟು ಅಥವಾ ಇನ್ನಿತರ ಪರಿಶಿಷ್ಟ ಜಾತಿಯಲ್ಲಿ ಇರೋಂಥವ್ರು ಎಷ್ಟೆಷ್ಟು ಕೆಲಸದಲ್ಲವ್ರೆ ಅಂತ ಮೈಸೂರು ಜಿಲ್ಲೆಯಲ್ಲಿ ಅವ್ರೇನು ಉಸ್ತುವಾರಿ ಇದ್ದಾರೆ ಅದ್ರಲ್ಲಿ ನೋಡಿದ್ರೆ ನೀವು ವಲಯರು 90-95% ಇರ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್. ನಾನು ಲಾಸ್ಟ್ ಟೈಮ್ ಪತ್ರಿಕಾ ಭವನದಲ್ಲೂ ಕೂಡ ಇದನ್ನು ಹೇಳಿದೆ. ಚಾಮರಾಜನಗರದಲ್ಲಿ 14 ಜನ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ 13 ಜನ ವಲಯರೇ ಇದ್ದಾರೆ. ನಮ್ಮ ಪಕ್ಕ ಪಾಂಡವಪುರದಲ್ಲಿ 7 ಜನದಲ್ಲಿ 6 ಜನ ವಲಯರೇ ಇದ್ದಾರೆ, ಒಬ್ರು ಅಲ್ಲಿ ಮಾದಿಗರಿದ್ದಾರೆ. ಇದು ಸ್ಟ್ಯಾಟಿಸ್ಟಿಕ್ಸು. ನೀವು ಮೂಡಾಲ್ ತೆಗೀರಿ, ಕಾರ್ಪೊರೇಷನ್ ತೆಗೀರಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ತೆಗೀರಿ, ಕೋರ್ಟ್ ಕಡೆಗೆ ಅಪಾಯಿಂಟ್ಮೆಂಟ್ ತಗೊಳ್ರಿ, ಎಲ್ಲ ಕಡೆ ವಲಯರನ್ನೇ ತುಂಬಿದ್ದಾರೆ. ಅದಕ್ಕೆ ಏಕೈಕ ಕಾರಣ HC ಮಾದೇವಪ್ಪನವರು. ಅದರಲ್ಲೇ ಗೊತ್ತಾಗುತ್ತೆ ಅವರು ನಂಬರ್ 1 ಈ ಮಾದಿಗ ಸಮಾಜದ ವಿರೋಧಿ ಅಂತ. ಅವರಷ್ಟು ಜಾತಿವಾದಿ ನಾನಂತೂ ಕಂಡೇ ಇಲ್ಲ. ಅಷ್ಟು ದೊಡ್ಡ ಮಟ್ಟದ ಜಾತಿವಾದಿ ಈ HC ಮಾದೇವಪ್ಪನವರು. ನೋಡಿ, ಅದೇ ಹೇಳೋದು, ಇದು ಪೊಲಿಟಿಕಲ್ ಪಾಯಿಂಟ್, ಬಟ್ ಸ್ಟಿಲ್ ಇದಕ್ಕೆ ಉತ್ತರ ಕೊಟ್ಬಿಡ್ತೀನಿ. ಈ ಕಾಂಗ್ರೆಸ್ ಅವ್ರದ್ದು ಒಂದು ಬಹಳ ದೊಡ್ಡ ಕ್ರಿಮಿನಲ್ ಕಾನ್ಸ್ಪಿರಸಿ ಇದೆ. ಈ ಬ್ರಾಹ್ಮಿನಿಸಮ್ ಅಂತ ಹೇಳ್ಬಿಟ್ಟು ಈ ಬ್ರಾಹ್ಮಿನಿಸಮ್ಮು ಈ ದೇಶದಲ್ಲಿ ಒಡೆಯುವಂಥ ಸಂಸ್ಕೃತಿ ಇದೆ ಅಂತ. ಬಟ್ ನಾನು ಹೇಳ್ತೀನಿ ಕೇಳಿ, ಈ ಏನು ಸಿದ್ದರಾಮಯ್ಯನವರು ಮಾದೇವಪ್ಪನವರು ಈ ಹಿಂದುಳಿದ ಪರಿಶಿಷ್ಟ ಜನಾಂಗಗಳ ಪರ ಇದ್ದೀವಿ ಅಂತ ಹೇಳ್ತಾರೆ. ಅರೆ, ಸಿದ್ದರಾಮಯ್ಯನವರು ಬ್ಯಾಕ್ವರ್ಡ್ಸ್ನಲ್ಲಿ ಯಾಕೆ ಒಳ ಮೀಸಲಾತಿ ತಂದಿಲ್ಲ? ಅಲ್ಲಿ ಯಾರ್ಯಾರು ದೊಡ್ಡ ಮಟ್ಟದಲ್ಲಿ ದೋಷಿ ತಿಂತಾರಂತವ್ರು. ಅದೇ ರೀತಿ ಪರಿಶಿಷ್ಟ ಜಾತಿನಲ್ಲಿ HC ಮಾದೇವಪ್ಪನವ್ರಿಗೆ ಕಿಂಚಿತ್ತನ ಆಸಕ್ತಿನೇ ಇಲ್ಲಲ್ಲ ಇವ್ರಿಗೆ. ಬ್ರಾಹ್ಮಿನಿಸಮ್ ಅವರು ಈ ದೇಶದಲ್ಲಿ ಹೊಡಿತಾ ಇದಾರ? ಅರೆ, ನೀವು ಹೊಡಿತಿರೋದಿಲ್ಲಿ. ನೀವು ಶೋಷಿತ ಸಮಾಜದವರು, ಹಿಂದುಳಿದ ಸಮಾಜದವರು ಅನ್ನೋರು ನೀವು ಬೇರೆಯವ್ರಿಗೆ ಮಾದರಿ ಆಗಬೇಕಿತ್ತು. ನಿಮಗೆ 1000 ಉದಾಹರಣೆಗಳು ಕೊಡ್ತೀನಿ.
ನೀವು ದೊಡ್ಡ ಈ ಜಾತಿ ವ್ಯವಸ್ಥೆನ ಪ್ರತಿಪಾದನೆ ಮಾಡ್ತಾ ಇರೋಂಥವ್ರು ಇತರರಲ್ಲ ಅಂತ. ಅಲ್ಲ ದುರಂತ ಏನಾಗುತ್ತೆ, ನಾವು ಆಂಜನೇಯನವರಾಗ್ಲಿ ಮುನಿಯಪ್ಪನವರಾಗ್ಲಿ ನಮ್ಮದೇ ಸಮಾಜ ಮಾದಿಗ ಸಮಾಜದವರೇ ಆಗಿದ್ದಾರೆ. ಆದರೆ ಗೊತ್ತಿಲ್ಲ, ನಮಗೂ ಕೂಡ ನಿರಾಶೆ ಆಗಿದೆ ಅವರು ಮಾಡಿರೋಂಥ ಪ್ರತಿಕ್ರಿಯೆ. ಅದರಲ್ಲೂ ಆಂಜನೇಯನವರು ಈ ಒಳ ಮೀಸಲಾತಿ ಜಾರಿ ಆದ ಮೇಲೆ ಅದೊಂಥರ ವಿಜಯೋತ್ಸವ ಮಾಡಿದ್ದಾರೆ. ನಾವಂತೂ ವೈಯಕ್ತಿಕವಾಗಿ ಅದನ್ನು ಖಂಡಿಸ್ತೀವಿ. ಯಾಕಂದರೆ ವಿಜಯೋತ್ಸವ ಅಂತ ಅಂದರೆ ಬನ್ನಿ ಯಾವ ರೀತಿ ವಿಜಯೋತ್ಸವ, ನಾನು ಹೇಳಿದ್ನಲ್ಲ ನಿಮಗೆ ಈ ಡಾಟಾಗಳೆಲ್ಲ, ಇದರಲ್ಲಿ ಯಾವ ವಿಜಯೋತ್ಸವ, ಇದೊಂಥರ ಮರಣ ಶಾಸನ ಬರ್ದಂಗೆ ಈ ರಾಜ್ಯ ಸರ್ಕಾರ ನಮಗೆ ಬರೆದಿರೋದು. ಇದನ್ನೇನು ವಿಜಯೋತ್ಸವ ಮಾಡ್ತೀರಾ ನೀವು? ಅದೇನೋ ಗೊತ್ತಿಲ್ಲಪ್ಪ. ನಾವು ಫ್ರೀಡಂ ಪಾರ್ಕಲ್ಲಿ ಮಾಡಿದಾಗ್ಲೂ ಹೇಳಿದ್ವಿ, ನಮ್ಮ ವಕೀಲರ ತಂಡನ ಒಂದು ಸರಿ ಕರೀರಿ, ನಾವು ಕೊಡ್ತೀವಿ ಸೊಲ್ಯೂಷನ್ನ ಅಂತ. ಅರೆ ನೀವು ಕರೆದ್ಬಿಟ್ಟು ನಮ್ಮ ಸೊಲ್ಯೂಷನ್ ಸರಿ ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡಿ. ನೀವು ಕೇಳಕ್ಕೂ ರೆಡಿ ಇಲ್ಲ, ನೀವು ಪರನೂ ಮಾಡಲ್ಲ. ಇವೆಲ್ಲ ಹೆಂಗಾಗ್ತದೆ ಅಂತಂದ್ರೆ ಆಂಜನೇಯನವರಾಗ್ಲಿ ಮುನಿಯಪ್ಪನವ್ರಿಗೆ ಗೊತ್ತಿಲ್ಲ. ನೀವು ಇದು ಅವ್ರಿಗೆ ಪ್ರಶ್ನೆ ಕೇಳಬೇಕು. ಎಲ್ಲೋ ರಾಜಕೀಯ ಒತ್ತಡದಲ್ಲಿ ಇತರ ಸಮಾಜದವ್ರು ನೋಡಿ, ಅದರಲ್ಲೂ ಪರ್ಟಿಕ್ಯುಲರ್ಲಿ ನಮ್ಮ ವೀರಶೈವ ಲಿಂಗಾಯತ್ ಹೋರಾಟಗಳಲ್ಲಿ ಆ ಸಮಾಜದ ನಾಯಕರುಗಳು ನಮಗೆ ಸಮಾಜಕ್ಕಿಂತ ರಾಜಕೀಯ ಇಂಪಾರ್ಟೆಂಟ್ ಅಲ್ಲ ಅಂತ ರಾಜೀನಾಮೆಗಳು ರಿಸಿಗ್ನೇಷನ್ ಬಿಸಾಕ್ತಿವಿ ಅಂತಾರೆ. ಅದೇನೋ ಗೊತ್ತಿಲ್ಲಪ್ಪ, ನಮ್ಮ ಸಮಾಜದವ್ರು ಅದು ಯಾಕೋ ಗಟ್ಟಿಯಾಗೂ ಮಾತಾಡ್ತಿಲ್ಲ, ಈ ಥರ ದಿಟ್ಟವಾದ ಹೆಜ್ಜೆನೂ ಇಡ್ತಿಲ್ಲ. ಇದೇ ವಿಪರ್ಯಾಸ ಅಂತ ಅನ್ಸುತ್ತೆ. ಅದು ಮಾತ್ರ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಸಿದ್ದರಾಮಯ್ಯನವ್ರ ಬಗ್ಗೆ ನಾವು 100% ವಿರೋಧ ಮಾಡಲ್ಲ. ನಾನು ವೈಯಕ್ತಿಕವಾಗಿ ನಾನು 100% ವಿರೋಧ ಮಾಡಲ್ಲ. ಸಿದ್ದರಾಮಯ್ಯನವ್ರ ಹೆಸರೇನಾದ್ರು ಕೆಡ್ತಾ ಇದೆ ಇವತ್ತು ಅಂತ ಅಂದ್ರೆ ಈ ಮೈಸೂರು ಭಾಗ್ಯದಲ್ಲಿ ಎಚ್ ಸಿ ಮಾದೇವಪ್ಪನವರೇ ನಂಬರ್ 1. ಸಿದ್ದರಾಮಯ್ಯನವರೇ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ನೀವು ಮುಂದಿನ ಚುನಾವಣೆಯಲ್ಲಿ ನಿಮಗೆ ಡ್ಯಾಮೇಜ್ ಆಗಂಥದ್ದು ಈ ಎಚ್ ಸಿ ಮಾದೇವಪ್ಪನವ್ರು ಮಾಡ್ತಾ ಇರೋಂಥ ತಂತ್ರ ಕುತಂತ್ರಗಳು, ಈ ಮಾದಿಗ ಸಮಾಜದ ವಿರುದ್ಧ ಮಾಡ್ತಾ ಇರೋಂಥದ್ದು, ಇದರ ಏಟು ಮುಂದಿನ ಚುನಾವಣೆಯಲ್ಲಿ ಕಾಣುತ್ತೇನೆ ಸಿದ್ದರಾಮಯ್ಯನವ್ರಿಗೂ. ಏನಾಗೋಗ್ತಾ ಇದೆ, ರಾಜಕಾರಣಿಗಳು ಲಾರ್ಜರ್ ದೆನ್ ಲೈಫ್ ತರ ಅನ್ಕೋಬಿಟ್ಟಿದ್ದಾರೆ. ಅಂದ್ರೆ ನಮ್ಮನ್ನ ಯಾರು ಮುಟ್ಟಕ್ಕಾಗಲ್ಲ, ನಮ್ಮನ್ನ ಯಾರು ಕೇಳಂಗಿಲ್ಲ, ನಾವೇ ಸರ್ವಾಧಿಕಾರಿಗಳು ಅನ್ನೋಂಥ ಒಂದು ಭಾವನೆ ರಾಜಕಾರಣಿಗಳ ತಲೆಗಳಲ್ಲಿ ಒಟ್ಟೋಗ್ಬಿಟ್ಟಿದೆ ಅದು. ಸೊ ಹಾಗಾಗಿ ಅವ್ರಿಗೆ ಹೆಂಗಾಗೋಗ್ಬಿಟ್ಟಿದೆ ಅಂತ ಅಂದ್ರೆ ವ್ಯವಸ್ಥೆನಲ್ಲಿ ಏನೇ ಆದ್ರೂ ಯಾರನ್ನೇ ಬೇಕಾದ್ರೂ ನಾವು ಅದು ಬಿಡ್ತೀವಿ, ಯಾರನ್ನೇ ಬೇಕಾದ್ರೂ ಇಸ್ಕಾಕ್ಬಿಡ್ತೀವಿ ಅನ್ನೋಂಥ ಒಂದು ಮನೋಭಾವನೆ. ಹಾಗಾಗಿ ಅವ್ರು ಏನು ಅನ್ಕೊಬಿಟ್ಟಿದ್ದಾರೆ, ಏನು ಮಾಡಿದ್ರು ನಡೀತೆ ಅಂತ. ಖಂಡಿತ ನಡೆಯೋದಿಲ್ಲ, ಖಂಡಿತ ನಡೆಯೋದಿಲ್ಲ. ಮುಂದಿನ ದಿನಗಳಲ್ಲಿ ನೀವು ಹಿಂಗೆ ಡಾಟಾ ಇನ್ನೊಂದು ಮತ್ತೊಂದು ನೀವು ಪ್ರಶ್ನೆ ಕೇಳದಂಥದ್ದು ನೋಡದೆ ಉತ್ತರ ಕೊಡೋಂಥದ್ದನ್ನ ಇವತ್ತು ಸೋಷಿಯಲ್ ಮೀಡಿಯಾ ಇರ. ನೀವು ಹೇಳೋದ್ನೂ ಜನ ಕೇಳ್ತಾ ಇರ್ತಾರೆ, ನಾವೇಳೋದ್ನೂ ಜನ ಕೇಳ್ತಾ ಇರ್ತಾರೆ. ಈ ಎರಡೂ ಕೇಳಿ ಯಾವುದು ಸರಿ ಅಂದ್ಬಿಟ್ಟು ಜನ ತಕ್ಕ ಪಾಠವನ್ನು ಕಲಿಸ್ತಾರೆ. ಸಮಾಜದ ಪರ ನಿಂತ್ರೆ ನಿಮ್ಗೆಲ್ಲ ಉಳಿಗಲ್ಲ. ಅದು ಯಾವ ಸಮಾಚಾರನ ಹಾಕೊಳ್ಳಿ, ಯಾಕಂದ್ರೆ ರಾಜಕೀಯ ಅಂತ ಅಂದ್ರೆ ಆ ಜಾತಿ ನೋಡ್ಕೊಂಡು ಕೊಡೋಂಥದ್ದೇ ನಂಬರ್ 1 ಕ್ರೈಟೀರಿಯಾ. ಹಾಗಾಗಿ ನಿಮ್ಮ ಜಾತಿನ ನೀವು ರಕ್ಷಣೆ ಮಾಡಲಿಲ್ಲ ಅಂತ ಅಂದ್ರೆ ರಾಜಕೀಯದಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಮುಂದೆ ಉಳಿಗಾಲ ಇರೋದಿಲ್ಲ. ಅದೇ ನಾನು ಖಂಡಿತ ಅದೇ ಥರ ಈ ಕಾಂಗ್ರೆಸ್ ರಾಜ್ಯ ಸರ್ಕಾರ, ಅದರಲ್ಲೂ ಮೇಯ್ನ್ ಪಿತೂರಿ ಎಚ್ ಸಿ ಮಾದೇವಪ್ಪ, ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರ್ ಅವರು. ಯಾಕಂದರೆ ಕೊನೆ ದಿನಗಳಲ್ಲಿ ನಾಗಮೋಹನ್ ದಾಸ್ ವರದಿ ತಗೊಂಡ ನಂತರ ಇವ್ರು ಮಾಡಿದ ಮೀಟಿಂಗ್ಗಳು ಇವೆಲ್ಲ ನೋಡಿದ್ರೆ ಅಲ್ಲೂ ಕೂಡ ಇವರು ಪರಿಶಿಷ್ಟ ಜಾತಿ ಒಳಗಡೆ ದೊಡ್ಡ ಮಟ್ಟದ ದೌರ್ಜನ್ಯ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಕೊಟ್ಟಂಗೆ ಆಗಬೇಕು ಅನ್ನೋಂಥದ್ದು ಪೊಲಿಟಿಕಲಿ, ಕಿತ್ಗಳಂಥದ್ದು ಇವರ ಏನು ಈ ವಿರೋಧಿ ನೀತಿ ಇದೆಯಲ್ಲ ಪರಿಶಿಷ್ಟ ಜಾತಿ ಒಳಗಡೆ, ಇವರೇ ದೌರ್ಜನ್ಯ ಮಾಡ್ತಾ ಇರೋಂಥದ್ದು ಅದು ಎದ್ದು ಕಾಣ್ತಾ ಇದೆ ತಿರ್ಗಾ. ಅದಕ್ಕೆ ರಾಜ್ಯ ಸರ್ಕಾರ ಕೊಟ್ಟಂಗೂ ಆಗಬೇಕು, ಇವ್ರಿಗೆ ಓಲೈಸಂಗೂ ಆಗಬೇಕು ಅನ್ನೋಂಥದ್ದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಬಟ್ ಜನರೆಲ್ಲ ಬುದ್ಧಿವಂತರಾಗಿದ್ದಾರೆ, ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಮುಂದಿನ ದಿನ. ಅಲ್ಲ ನನಗೆ ಒಂದೊಂದ್ಸರಿ ಏನು ಅನಿಸುತ್ತೆ ಮಹೇಶ್, ನಾನೇ ಅಸಹಾಯಕ ಅನ್ನಂಗೆ ಅನಿಸ್ಬಿಡುತ್ತೆ. ಏಕೆಂದರೆ ನಾವು ಇಷ್ಟೆಲ್ಲ ಹೇಳ್ತೀವಿ ನೋಡಿ, ವ್ಯವಸ್ಥೆನಲ್ಲಿ ಕರೆದು ಒಂದು ಮಾದಿಗ ಸಮಾಜದ ಅಡ್ವೊಕೇಟ್ಸ್ನ ಕರೀರಿ, ವಲಯ ಸಮಾಜದ ಅಡ್ವೊಕೇಟ್ ಇಂಟೆಲೆಕ್ಚುಯಲ್ಸ್ ಕರೀರಿ, ಇನ್ಯಾರು ಬೋವಿ ಲಂಬಾಣಿ ಕೊರ್ಮಕೊರ್ಚ ಇನ್ಯಾರು ಇದೆಲ್ಲ ಕರೆದ್ಬಿಟ್ಟು ಒಂದು ಓಪನ್ ಆಗಿ ತಗೊಂಡು ಮಾಹಿತಿಗಳನ್ನು ಕಲೆ ಹಾಕೋಣ ಅಂತ ಚಿಂತನೆನೇ ಇಲ್ಲ ಇವ್ರಿಗೆ, ಚಿಂತನೆನೇ ಇಲ್ಲ. ಕೋರ್ಟ್ಗೆ ಹೋದ್ರೆ ಹೋಗ್ಲಿ ಬಿಡ್ರಿ, ಇವ್ರಿಗೇನಪ್ಪ ಅಂತಾರೆ ಬೇಗ ತುಂಬಿಡ್ಬೇಕು ಬ್ಯಾಕ್ಲಾಗ್ ಜಾಬ್ಗಳು, ಹೊಸ ನೇಮಕಾತಿಗಳು, ಅಲ್ಲಿ ಎಷ್ಟು ದುಡ್ಡು ಬರುತ್ತೆ ಆ ದುಡ್ಡು ಮಾಡ್ಕೊಬಿಡ್ಬೇಕು. ನಾವು ಮುಂದಿನ ಎಲೆಕ್ಷನ್ಗೆ ದುಡ್ಡಿನ ಶಕ್ತಿ ಮೇಲೆ ಎಲೆಕ್ಷನ್ ಚುನಾವಣೆ ನಡೆಸೋಕ್ಕೆ ರೆಡಿ ಆಗಿಬಿಡ್ಬೇಕು ಅನ್ನೋದು ಇಷ್ಟೇ ಹೊರ್ತು ಸಾಮಾಜಿಕ ಕಳಕಳಿ, ಸಾಮಾಜಿಕ ಬದ್ಧತೆ ಅನ್ನೋದು ಇಲ್ವೇ ಇಲ್ಲ. ಯಾಕೆಂತಂದರೆ ಆ ಅಲೆಮಾರಿ ಸಮಾಜನ ತೆಗೆದು ಈ ಪರಿಶಿಷ್ಟನಲ್ಲೇ ಬಲಿಷ್ಠರು ಇದ್ದಂಥ ಗುಂಪಿಗೆ ಹಾಕಿದ್ರೆ ಅವರು ಯಾವ ರೀತಿ ಇದನ್ನು ಅವ್ರ ಹಕ್ಕನ್ನು ಪಡ್ಕೊಳಕ್ಕಾಗುತ್ತೆ? ಈ ಹೆಜ್ಜೆಗಳಲ್ಲೇ ಗೊತ್ತಾಗುತ್ತೆ. ಇವೆಲ್ಲ ಇದು ಡೋಂಗಿ ವಾದಗಳಿವೆಲ್ಲ. ಇದು ನಾವು ಬಡವ್ರ ಪರ,
ನಾವು ನೊಂದವ್ರ ಪರ ಅನ್ನೋದೆಲ್ಲ ಇದೆಯಲ್ಲ, ಈ ಪ್ರೆಸೆಂಟ್ ರಾಜಕಾರಣಿಗಳದು ಇದು ಡೋಂಗಿವಾದ ಇವ್ರದ್ದು ಅಂತ ನಂಗೆ ಅನ್ಸುತ್ತೆ. ಅದಕ್ಕೆ ಹೇಳಿದ್ನಲ್ಲ, ಕೊನೆಗೆ 35 ವರ್ಷಗಳ ಮಾದಿಗರ ಹೋರಾಟಕ್ಕೆ ಈ ಸರ್ಕಾರದ ಆದೇಶ ಮರಣ ಶಾಸನ ಅಂತ ಬರೀತಾರೆ ನೋಡಿ, ಆ ಥರ ಈ ರಾಜ್ಯ ಸರ್ಕಾರ ಈ ಮಾದಿಗ ಸಮಾಜಕ್ಕೆ ಬರೆದಿದೆ. ಇದು ನಾವು ಅಡ್ವೊಕೇಟ್ ಆಗಿ, ಯಾಕಂದರೆ ನಾವು ಒಂದು ಕೋರ್ಟ್ನಲ್ಲಿ ಒಂದು ವಾದ ಮಾಡಬೇಕಾದ್ರೆ ನಾವೇನು ವಾದ ಮಾಡ್ತೀವಿ, ನಮ್ಮ ವಿರೋಧಿ ಏನು ವಾದ ಮಾಡ್ತಾನೆ, ಜಡ್ಜಂಗೆ ಅದನ್ನು ಆಲಿಸ್ತಾರೆ ಅನ್ನೋದನ್ನೆಲ್ಲ ಒಂದೇ ಸರಿ ಯೋಚನೆ ಮಾಡ್ಕೊಂಡು ಹೋಗಿ ವಾದ ಮಾಡೋರು. ಒಂದು ಸರಿ ಹೊಸ ಕೆಲಸಗಳು ನೇಮಕಾತಿಗಳು ಶುರುವಾದಾಗ ಗೊತ್ತಾಗುತ್ತೆ ಮಾದಿಗರು ಎಂಥ ಮೋಸಕ್ಕೊಳಗಾಗಿದ್ದಾರೆ ಅಂತ. ಆವಾಗ ಭಾಳ ಲೇಟ್ ಆಗೋಗಿರುತ್ತೆ. ಮಾದಿಗರು 35 ವರ್ಷದ ಹೋರಾಟ ಸೊನ್ನೆಗೆ ಬಂದು ಮತ್ತೆ ನಿಂತ್ಕೊಳ್ಳುತ್ತೆ. ಇದು ಬದಲಾವಣೆ ಆಗಲಿಲ್ಲ ಅಂತ. ಕೋರ್ಟ್ಗೆ ಹೋಗೋಣ ಮಹೇಶ್, ನಾವು ಕೋರ್ಟ್ಗೆ ಹೋಗಬಾರ್ದು, 35 ವರ್ಷದಿಂದ ಈ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇರೋಂಥದ್ದು. ಇದೇನು ಹೇಳ್ತಾರಲ್ಲ, ಅದೊಂದು ತೊಟ್ಟಲು ತಗೋದು ಮಗು ಜಿಗ್ಟೋದು ಅಂತ, ಹಂಗೆ ಇವ್ರು ಮಾಡ್ತಾ ಇರೋದು ಈ ರಾಜ್ಯ ಸರ್ಕಾರ. ಹಿಂಗೆಲ್ಲ ಲೂಪ್ ಹೋಲ್ಸ್ನ ಕ್ರಿಯೇಟ್ ಮಾಡಿಕೊಟ್ಬಿಟ್ಟು ಯಾರು ಈ ಎಚ್ ಸಿ ಮಹದೇವಪ್ಪನ ಪಟಾಲಂಗಳಿದ್ದಾರೆ ಅವ್ರ ಕಡೆಯಿಂದ ಯಾರ ಕಡೆ ಯಾರು ಕೋರ್ಟ್ಗೆ ಹೋಗಿ ಅದನ್ನು ಹಾಕಿಸ್ಬಿಟ್ಟು ಅದನ್ನು ಸ್ಟೇ ಮಾಡಿಸಿ ಈ ಕೆಲಸಗಳನ್ನೆಲ್ಲ ತುಂಬಿಬಿಟ್ಟು ಈ ಮಾದಿಗ ಸಮಾಜಕ್ಕೆ ದೊಡ್ಡ ಅನ್ಯಾಯ ಮಾಡೋಂಥದ್ದೇ ಇವರ ಹೆಜ್ಜೆಯ, ಇವರ ಸರ್ಕಾರದ ಆದೇಶಗಳ ಮುಖ್ಯ ಉದ್ದೇಶ ಅಲ್ಲ. ನನ್ನ ಮಾದಿಗ ಸಮಾಜದ ಬಂಧುಗಳಲ್ಲಿ ಒಂದು ವಿನಂತಿ ನೋಡಿ, 35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿರೋಂಥವ್ರೇನೆ. ಈ ಕೊನೆಯ ಹಂತದಲ್ಲಿ ಈ ಸಮಸ್ಯೆಗಳನ್ನು ಏನಾದ್ರು ನಾವು ಸರಿಪಡಿಸಲಿಲ್ಲ ಅಂತ ಅಂದರೆ ನಮ್ಮ ಹೋರಾಟ ಸೊನ್ನೆ. 35 ವರ್ಷ ಹೋರಾಟ ಮಾಡಿ ಏನು ಗಿಟ್ಟಿಸ್ಕೊಂಡಿದ್ವಿ ಅಂದರೆ ಏನೂ ಇಲ್ಲ, ನೆಲ ಕಚ್ಚಿದ್ವಿ, ಸೊನ್ನೆ ಆಯಿತು. ಸೊ ಹಾಗಾಗಿ ನೀವು ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಈ ಲೋಪದೋಷಗಳ ಬಗ್ಗೆ ಧ್ವನಿ ಎತ್ತಿ. ಯಾಕಂದರೆ ಇನ್ನೂ ಕರೆಕ್ಷನ್ ಮಾಡ್ಕೋಬೋದು, ಇನ್ನೂ ಕರೆಕ್ಷನ್ ಮಾಡ್ಕೊಳ್ಳೋಕೆ ಅವಕಾಶಗಳಿದೆ. ಅವಕಾಶ ಏನಿಲ್ಲ ಅಲ್ಲ. ಕ್ಯಾಬಿನೆಟ್ ಎವ್ರಿ ಥರ್ಸ್ಡೇ ಕ್ಯಾಬಿನೆಟ್ ಮೀಟಿಂಗ್ಗಳು ನಡೀತಾ ಇರ್ತದೆ. ಒಂದ್ಸರಿ ಕ್ಯಾಬಿನೆಟ್ಲಾಗಿರೋಂಥ ತೀರ್ಮಾನ ಅಂತಿಮ ಅಲ್ಲ, ಅದನ್ನು ಅಮೆಂಡು ರೆಕ್ಟಿಫಿಕೇಶನ್ ಎಲ್ಲ ಮಾಡ್ಕೋಬೋದು. ಇದು ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಸರ್ಕಾರ ಮಾಡಿರೋಂಥ 25/8/2024 ಆದೇಶ ಈ ಮಾದಿಗ ಸಮಾಜಕ್ಕೆ ಮರಣ ಶಾಸನದ ಒಂದು ಆದೇಶ ಅಂತ ಹೇಳ್ತೀನಿ. ಹಾಗಾಗಿ ಈಗಲೂ ಸಹ ಪಕ್ಷ ಗುಂಪು ಅನ್ನೋದೆಲ್ಲ ಮರೆತು ಒಮ್ಮತದ ಹೋರಾಟ ಮಾಡಿ ಈ ಸಮಾಜ ಏನು ಹೋರಾಟ ಮಾಡಿತು ಅದೊಂದು ತಾರ್ಕಿಕ ಅಂತ, ಒಂದು ನ್ಯಾಯಯುತವಾದಂಥ ಹಂತ ತಲುಪಂಥದ್ರಲ್ಲಿ ನಿಮ್ಮೆಲ್ಲರ ಪಾತ್ರ ಬಹಳ ಮುಖ್ಯವಾಗಿದೆ. ಇನ್ನು ಕೆಲವು ದಿನಗಳು ಅಥವಾ ಕೆಲವು ವಾರಗಳಲ್ಲಿ ನೀವೆಷ್ಟು ಆಕ್ಟಿವ್ ಆ್ಯಂಡ್ ಇಂಟೆಲಿಜೆಂಟ್ ಆಗಿರ್ತೀರ ಅದು ಈ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡ್ತದೆ ಅನ್ನೋಂಥದ್ದು ನನ್ನ ಕಡೆಯ ಮಾತು. ನೋಡಿ, ಏನು ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಒಳಗಡೆ ಒಳ ಮೀಸಲಾತಿ ಜಾರಿ ಮಾಡುವಂಥ ನಿಟ್ಟಿನಲ್ಲಿ 25/8/2025 ತನ್ನ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ನಾವು ಮೊದಲನೇ ದಿನದಿಂದಲೇ ಹೇಳ್ತಾ ಇದ್ದೀವಿ, ನಮ್ಮ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆಯಿಂದ, ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮಾಜದ ವಿರೋಧಿ ಸರ್ಕಾರ ಅಂತ. ನಾವೇನು ವೈಯಕ್ತಿಕವಾಗಿ ಹೇಳ್ತಿಲ್ಲ, ಎಲ್ಲ ಟೈಪು ಬಂದು ಮಾಧ್ಯಮನ ಉದ್ದೇಶಿಸಿ ಮಾತಾಡೋಂಥ ಸಂದರ್ಭದಲ್ಲಿ ದಾಖಲೆಗಳನ್ನು ಒದಗಿಸೇ ಮಾತಾಡ್ತಾ ಇರೋಂಥದ್ದು. ಇವತ್ತು ಸಹ ಅದನ್ನೇ ಹೇಳಕ್ಕೆ ಬಂದಿದ್ದೀನಿ. ಈ ದಾಖಲೆ ಏನು ಮೊನ್ನೆ 25/8/2025 ಆದೇಶ ಮಾಡಿದೆ ಸರ್ಕಾರ, ಇದು ಸಹ ಮಾದಿಗರಿಗೆ ಮೋಸ ಮಾಡೋಂಥ ಒಂದು ಆದೇಶ ಮಾಡಿರೋಂಥದ್ದು. ಯಾಕೆ ಅಂತ ನೀವು ಸಹಜವಾಗಿ ನನ್ನ ಕೇಳ್ಬೋದು. ನೋಡಿ, ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು August 1, 2024 ಬಂತು. ಮೊದಲನೇ ದಿನದಿಂದನೇ ಇವ್ರಿಗೆ ಕಿಂಚಿತ್ತನೂ ಕಾಳಜಿ ಇಲ್ಲ, ಈ ಮಾದಿಗ ಸಮಾಜಕ್ಕೆ ನ್ಯಾಯ ಕೊಡಬೇಕು, ಒಳ ಮೀಸಲಾತಿನ ಜಾರಿ ಮಾಡಬೇಕು ಅಂತ. ಹೋರಾಟಗಳು ಶುರು ಆಗ್ತಿದ್ದಂಗೆ 3 ತಿಂಗಳ ನಂತರ ಹತ್ತತ್ರ 28/10/2024 ಮೊದಲನೇ ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನೋಂಥ ವಿಚಾರಕ್ಕೆ ಅನುಮತಿನ ಕೊಟ್ಕೋತಾರೆ. ಅದು ಕೊಟ್ಟ ನಂತರ ಸಹ ಇಮಿಡಿಯೇಟಾಗಿ ಕಮಿಷನ್ನ ಕಾನ್ಸ್ಟಿಟ್ಯೂಟ್ ಮಾಡಲ್ಲ. ಇವರು 12/11/2024 ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ನು ರಚನೆ ಮಾಡ್ತಾರೆ, ಪವರ್ ಕೊಡಲ್ಲ. 3/12/2024 ಜಸ್ಟಿಸ್ ನಾಗಮೋಹನ್ ದಾಸು ಅಧಿಕಾರನ ಸ್ವೀಕಾರ ಮಾಡ್ತಾರೆ. ಸೊ 3/12/2024 3 ತಿಂಗಳ ಒಳಗಡೆ ವರದಿ ಕೊಡಬೇಕು ಅನ್ನೋಂಥದ್ದು. ಅದು ಕೊಡಲ್ಲ, ಅದು 5ನೇ ತಿಂಗಳ ತನಕ ಹೋಗುತ್ತೆ, ಏಪ್ರಿಲ್ ತನಕ ಹೋಗ್ಬಿಟ್ಟು 25ರಲ್ಲಿ ಆ ವರದಿ ಕೊಡ್ತಾರೆ. ಮೂಲ ಉದ್ದೇಶ ಏನು? ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗ ರಚನೆ ಆದದ್ದು ಯಾಕಾಯಿತು?
ಈ ಹಳೆ ಮೈಸೂರು ಪ್ರಾಂತದಲ್ಲಿ ಪರಿಶಿಷ್ಟ ಜಾತಿಯ ವಲಯ ಸಮಾಜ ಮತ್ತು ಮಾದಿಗ ಸಮಾಜ ಎರಡೂ ಕೂಡ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರನಲ್ಲಿ ಸೇರ್ಕೊಂಡು ಬಿಟ್ಟಿದೆ. ಹಾಗಾಗಿ ನಾವು ಒಳ ಮೀಸಲಾತಿ ಕೊಡಕ್ ಆಗ್ತಾ ಇಲ್ಲ. ಕೂಲಂಕುಷವಾಗಿ ಎಲ್ಲಾ ಮಾದಿಗರನ್ನು ವಲಯರನ್ನು ಬೇರ್ಪಡಿಸಿ